ದಿನಾಂಕ 26/3/2026ರಂದು ಒಳ ಮೀಸಲಾತಿಗೆ ಸಂಪೂರ್ಣ ಸಂಡೂರು ಬಂದಂತಕ್ಕಂಥ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಂತ ನಮ್ಮ ಎಲ್ಲ ಸಂಘ ಸಂಸ್ಥೆಗಳ ಮುಖಂಡರು ಹಾಗೂ ಸಾರ್ವಜನಿಕರು, ಸಂಡೂರಿನ ಸಾರ್ವಜನಿಕರು ಮತ್ತು ವರ್ತಕರು ಹಾಗೂ ಎಲ್ಲ ಸಮಾಜದ ಹಿರಿಯ ಮುಖಂಡರು, ಅಧ್ಯಕ್ಷರುಗಳು ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂಥ ಎಲ್ಲ ಸಂಡೂರಿನ ಜನತೆಗೂ ಮತ್ತು ಪೊಲೀಸ್ ಇಲಾಖೆಯವರಿಗೂ ಮತ್ತು ಪತ್ರಿಕಾ ಮಾಧ್ಯಮದವರಿಗೂ ಹಾಗೂ ಮತ್ತು ಸೋಷಿಯಲ್ ಮೀಡಿಯಾದ ಇವರು ಟಿವಿ ಮಾಧ್ಯಮದವರಿಗೂ ಕೂಡ ನಾನು ಈ ಮೂಲಕ ಮೊನ್ನೆ ಆಗಿರ್ತಕ್ಕಂಥ ಒಂದು ಏನು ಯಶಸ್ವಿ ಆಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಹಳ್ಳಿ ಭಾಗದಿಂದ ಬಂದಿರತಕ್ಕಂಥ ನಮ್ಮ ಮಾದಿಗ ಜನಾಂಗದ ಎಲ್ಲ ಕಾರ್ಯಕರ್ತರಿಗೂ ಮತ್ತು ತಾಲೂಕು ಆಡಳಿತದಿಂದ ನಮಗೆ ಸಹಕಾರವನ್ನು ನೀಡಿರ್ತಕ್ಕಂಥ ಎಲ್ಲರಿಗೂ ಮತ್ತು ಲಾರಿ ಮಾಲೀಕರ ಸಂಘದವರಿಗೂ ಮತ್ತು ಹಾಗೂ ಗಡಿ ಮಾಲೀಕರಿಗೂ ನಮಗೆ ಸಹಕಾರ ನೀಡಿದಂಥ ಎಲ್ಲರಿಗೂ ಕೂಡ ನಾನು ಈ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ಸಂಡೂರಿನ ಆದಿಜಾಮ ಮಹಾಸಭಾ ತಾಲೂಕು ಅಧ್ಯಕ್ಷನಾಗಿ ನಾನು ಈ ಮೂಲಕ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ. ಈಗಾಗಲೇ ನಾವು ನಮ್ಮ ಸಂಡೂರು ಮಾದಿಗ ಸಮುದಾಯದಿಂದ ಒಳ ಮೀಸಲಾತಿ ಹೋರಾಟವನ್ನು 26/3/2026ರಂದು ಹಮ್ಮಿಕೊಂಡಿದ್ವಿ. ತದನಂತರ ಈ ನಮ್ಮ ಬಲಗೈ ಸಮುದಾಯದ ಮುಖಂಡರು ಎಲ್ಲ ಬೆಂಗಳೂರಿನಲ್ಲಿ ಇತ್ತೀಚಿನ ದಿನದಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದರು. ಆ ಹೋರಾಟದಲ್ಲಿ ಈ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಅಂತಕ್ಕಂಥ ವ್ಯಕ್ತಿ ಅತಿರೇಕದ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ. ಆ ಕಾರಣದಿಂದ ನಾವು ಮಾದಿಗ ಸಮುದಾಯದವರು ಸಹ ಕಡಿಮೆ ಏನಿಲ್ಲ ಸ್ವಾಮೀಜಿ, ಆ ದಿನ ನೀನು ಕೂಡ ಪ್ರತಿ ಸಮುದಾಯಕ್ಕೂ ಒಳ ಮೀಸಲಾತಿ ಬೇಕಂತಕ್ಕಂಥ ವಿಚಾರದಲ್ಲಿ ಅವರ ಜೊತೆಗೂಡಿ ಹೋರಾಟ ಮಾಡಿರ್ತಕ್ಕಂಥ ವ್ಯಕ್ತಿ ಈಗ ಅತಿರೇಕದ ಹೇಳಿಕೆಗಳನ್ನು ಹೇಳಿರ್ತಕ್ಕಂಥದ್ದು ನಿಮಗೆ ಶೋಭೆ ತರ್ತಕ್ಕಂಥ ವಿಷಯವಲ್ಲ. ಆ ಕಾರಣದಿಂದಾಗಿ ಈ ವಿಷಯವಾಗಿ ನಿಮ್ಮನ್ನ ಖಂಡಿಸುತ್ತಿದ್ದೇವೆ. ನೀವು ಆದಷ್ಟು ಬೇಗ ಸ್ವಾಮೀಜಿಗಳಾಗಿ ಇರ್ರಿ. ದಯಮಾಡಿ ಇನ್ನು ಮೇಲೆ ಸಮಾಜದ ಬಗ್ಗೆ, ಸಮಾಜದ ವಿರುದ್ಧವಾಗಿ ಹೇಳಿಕೆಯನ್ನು ನೀಡತಕ್ಕಂಥ ವಿಚಾರನ್ನ ನಾವು ಸಂಡೂರು ಮಾದಿಗ ಸಮಾಜದ ವತಿಯಿಂದ ಖಂಡಿಸುತ್ತಿದ್ದೇವೆ. ಇದು ನಿಮಗೆ ಎಚ್ಚರಿಕೆಯ ಮಾತಾಗಿರ್ತಕ್ಕಂಥದ್ದು ಅಂತಕ್ಕಂಥ ಮಾತನ್ನ ತಮ್ಮ ಗಮನಕ್ಕೆ ತರಬಯಸುತ್ತಿದ್ದೇವೆ.